ಅದನ್ನು ಹೇಗೆ ಅಂದರೆ ಅಘಮರ್ಷಣದ ಜಪ ಸ್ರಷ್ಟಾರಂ ಸರ್ವಲೋಕಾನಾಂ ಸ್ಮೃತ್ವಾ ನಾರಾಯಣಂ ಪರಂ ಯತಶ್ವಾಸೋ ನಿಮಗ್ನೋಪ್ಸು. ಅಲ್ಲಿ ಅನ್ವಯ 3 ಸಲ ಜಪಿಸುವುದು ಯಾವಾಗ? ಅಪ್ಸು ನಿಮಗ್ನ. ಮೊದಲು ಎದ್ದದ್ದು ಹೇಳಿದ್ದಾರೆ. ಮೃತ್ತಿಕಾ ಸ್ನಾನ ಮಾಡಿ ಹಿಂದಿನಂತೆಯೇ 3 ಸರ್ತಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ವಿಷ್ಣುವೇ ನಮಃ ಎಲ್ಲ ಆಗಿಬಿಟ್ಟಿದೆ. 3 ಸರ್ತಿ ಮುಳುಗಿ ಎದ್ದಿದ್ದೇವೆ. ಮತ್ತೆ ಅಘಮರ್ಷಣ ಜಪಿಸಬೇಕು ಅಂತ ಎದ್ದೋ ಒಳಗೋ. ಅದೇ ಅಘಮರ್ಷಣ ಜಪಿಸುವಾಗ ಅದನ್ನು ಯತಶ್ವಾಸ 3 ಬಾರಿ ಮುಳುಗಿ ಎದ್ದೆವು. ಎದ್ದ ಮೇಲೆ ಯತಶ್ವಾಸ, ಶ್ವಾಸವನ್ನು ನಿರೋಧ ಮಾಡುವುದು, ಶ್ವಾಸ ಬಂಧನ ಮಾಡುವುದು. ಶ್ವಾಸ ಬಂಧನ ಮಾಡಿದ ಮೇಲೆ ಅಪ್ಸು ನಿಮಗ್ರಹ, ನೀರಿನಲ್ಲಿ ಮುಳುಗು. ನೀರಿನಲ್ಲಿ ಮುಳುಗಿ ಇದನ್ನು ಜಪಿಸು. ತೀರ್ಜಪೆ ಯತಶ್ವಾಸ ಅಪ್ಸು ನಿಮಗ್ರಹ ತೀರ್ಜಪೇತ ಅಘಮರ್ಷಣ. ಜಪ ಮಾಡುವಾಗ ಜಪ ಅಂದ್ರೆ ಏನು ಅನುಸಂಧಾನ ಮಾಡಬೇಕು? ಆ ಮಂತ್ರವನ್ನು ಹೇಳುವಾಗ ನಮಗೆ ಆ ಮಂತ್ರದ ಅರ್ಥವನ್ನೇ ಹೇಳಿಬಿಡ್ತಾರೆ ಆಚಾರ್ಯರು. ಇದು ಅರ್ಥ ಶ್ಲೋಕ ಉಂಟಲ್ಲ, ಧ್ಯಾತ್ವಾ ಸ್ರಷ್ಟಾರಂ ಸರ್ವಲೋಕಾನಾಂ ಸ್ಮೃತ್ವಾ ನಾರಾಯಣಂ ಪರಂ. ಇದು ಆ ಮಂತ್ರದ ಅರ್ಥ. ಅಘಮರ್ಷಣ ಮಂತ್ರದ ಅರ್ಥವನ್ನ ಸರ್ವಲೋಕಾನಾಂ ಸ್ರಷ್ಟಾರಂ ಪರಂ ನಾರಾಯಣಂ ಸ್ಮೃತ್ವ. ಸರ್ವಲೋಕಗಳ ಸ್ರಷ್ಟಾರನಾದ ನಾರಾಯಣನನ್ನು ಸರ್ವೋತ್ತಮ ಅಂತ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಆ ಅಘಮರ್ಷಣ ಮಂತ್ರವನ್ನು ಹೇಳುವುದು. ಹಾಗಾದರೆ ನಾರಾಯಣನ ಸರ್ವೋತ್ತಮತ್ವ ಮತ್ತು ಸರ್ವಲೋಕ ಸ್ರಷ್ಟತ್ವ ಆ ಮಂತ್ರದಲ್ಲಿ ಹೇಳಿದ್ದಾರೆ ಅಂತ ಇಷ್ಟು ಸೂಚನೆ ಕೊಟ್ಟಾರೆ. ಸರ್ವಲೋಕಗಳ ಸ್ರಷ್ಟಾರನಾದ ನಾರಾಯಣನೇ ಸರ್ವೋತ್ತಮ ತತ್ವ ಅಂತ ಅದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಏನು ಗೊತ್ತಾಗುವುದಿಲ್ಲ ನೋಡಿ. ಈ ಆಚಾರ ಹೇಳಿದ ಮೇಲೆ ನಾವು ಅದಕ್ಕೆ ಅರ್ಥ ಹಚ್ಚಬೇಕೆ. ಋತಂಚ ಸತ್ಯಂಚ ಭೀತ್ಥಾತ್ ತಪಸೋ ಅಧ್ಯಜಾಯತ ತಥೋ ರಾತ್ರಿ ಅಜಾಯತ ತತಃ ಸಮುದ್ರೋ ಅನನ್ನವಃ. ಇದು ಒಂದು ಮಂತ್ರ. ಸಮುದ್ರಾದರ್ಣವಾದಧಿ ಸಂವತ್ಸರೋ ಅಜಾಯತ ಅಹೋರಾತ್ರಾಣಿ ವಿದಧದ್ವಿಶ್ವಸ್ಯ ನಿಶತೋ ವಶೀ. ಇದು 2ನೇ ಮಂತ್ರ. ಸೂರ್ಯ ಚಂದ್ರಮಸೌ ಧಾತಾ ಯಥಾ ಪೂರ್ವಮಕಲ್ಪಯತ್ ದಿವಂಚ ಪೃಥಿವೀಂಚಾಂತರಿಕ್ಷಮಥೋ ಸುವಃ. ಇದು 3ನೇ ಮಂತ್ರ. ಇಷ್ಟೇ. ಇದನ್ನು 3 ಸರ್ತಿ ಹೇಳಿದ್ರೆ 9 ಮಂತ್ರ. ಇದರಲ್ಲಿ ಸರ್ವಲೋಕದ ಸ್ರಷ್ಟಾರನಾದ ನಾರಾಯಣನನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ. ಅಷ್ಟನ್ನು ಸ್ಮರಣೆ ಮಾಡಿ ಆ ಅರ್ಥಾನುಸಂಧಾನ ಪೂರ್ವಕವಾಗಿ 3 ಸರ್ತಿ ಜಪಿಸು. ನಿನ್ನೆ ಯಾರೋ ಒಬ್ಬರು ಹೇಳ್ತಿದ್ರು, ಇಡೀ ಋಗ್ವೇದದಲ್ಲಿ ನಾರಾಯಣ ಶಬ್ದವೇ ಇಲ್ಲ. ಹಂಗೆ ಇದರಲ್ಲಿ ಇಲ್ಲ. ಇಡೀ ಋಗ್ವೇದದಲ್ಲಿ ನಾರಾಯಣ ಶಬ್ದ ಇಲ್ಲ. ಕೆಲವರು ಭಾರಿ ಒಂದಲ್ಲ, ಏನು ಇದು ನಾರಾಯಣ ಶಬ್ದವೇ ಇಲ್ಲ, ಏನ್ ಮಾಡಬೇಕು ವೇದದಲ್ಲಿ ಅಂತ. ಹಾಗೆ ಇದರಲ್ಲಿ ನಾರಾಯಣನ ಸ್ಮರಣೆ, ಇಲ್ಲಿ ನಾರಾಯಣ ಶಬ್ದ ಇಲ್ಲ. ನಾರಾಯಣ ವಿಷ್ಣು ವಾಚಕವಾದ ಕೋಶದಲ್ಲಿರುವ ಯಾವ ಶಬ್ದವೂ ಇಲ್ಲ. ಇಲ್ಲಿರೋದು ಋತಂಚ ಸತ್ಯಂಚ ಅಭೀಥಾ ತಪಸೋ ಅಧ್ಯಜಾಯತ. ತಪಸ್ಸಿನಿಂದ ಋತ ಮತ್ತು ಸತ್ಯ ಹುಟ್ಟಿತು. ಅಭೀದ್ಧ ತಪಸಃ ದೀಪ್ತವಾದ ಪ್ರಖರವಾದ ತಪಸ್ಸಿನಿಂದ. ಶಬ್ದಾರ್ಥ ನೋಡಿ, ಪ್ರಖರ ಅಭೀದ್ಧ ಅಂದ್ರೆ ಪ್ರಖರ, ದೀಪ್ತ ಪ್ರಖರವಾದ ತಪಸ್ಸಿನಿಂದ ಋತ ಮತ್ತು ಸತ್ಯ ಹುಟ್ಟಿತು. ಏನು ಯಾವುದರಿಂದ ಯಾವುದು ಹುಟ್ಟಿದ್ದು ಗೊತ್ತಾಗಿಲ್ಲ ನಮ್ಗೆ. ಈಗ ಏನು ತಪಸ್ಸು ಅಂದ್ರೆ ಏನು, ಋತ ಅಂದ್ರೆ ಏನು, ಸತ್ಯ ಅಂದ್ರೆ ಏನು? ತಪಸ್ಸು ಅಂದರೆ ಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಅಂತ ಅರ್ಥ. ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ. ಇದು ಕಡೆ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ತಪಸ್ಸೇ ಬ್ರಹ್ಮ ಅಂದ್ರೆ ಭಗವಂತ ತಪೋರೂಪ. ತಪೋರೂಪ ಅಂದ್ರೆ ತಪ ಆಲೋಚನೆ, ಜ್ಞಾನ ಸ್ವರೂಪ. ಯಾಕಂದ್ರೆ ಯಸ್ಯ ಜ್ಞಾನಮಯಂ ತಪಃ, ಅದರಿಂದ ತಪಃ ಅಂದ್ರೆ ಜ್ಞಾನಮಯನಾಗಿರತಕ್ಕಂಥ ಭಗವಂತ. ಆಯಿತು. ಜ್ಞಾನಮಯನಾದ ಭಗವಂತನಿಂದ ಅಭೀಧ್ಯಾತು ಅಂದರೆ ಆ ಜ್ಞಾನ ಪ್ರಖರವಾದ, ಪರಿಪೂರ್ಣವಾದ, ಪ್ರಜ್ವಲಿಸುವ, ಬೆಳಗುವ ಜ್ಞಾನ ಸ್ವರೂಪನಾದ ಭಗವಂತನಿಂದ ಏನು ಹುಟ್ಟಿತು? ಋತಂಚ ಸತ್ಯಂಚ ಅಧ್ಯಜಾಯತ. ನೋಡಿ, ಎಲ್ಲದರ ಸೃಷ್ಟಿಯನ್ನು ಹೇಳ್ತಾರೆ. ಸೃಷ್ಟಿಯನ್ನು ಮಾಡುವ, ಸೃಷ್ಟಿಯನ್ನು ಹೇಳುವಂತಹದ್ದು ಆಚಾರ್ಯ ಸೂಚನೆ. ಸ್ರಷ್ಟಾರಂ ಸರ್ವಲೋಕಾನಂ. ಮೊದಲು ಅವನು ಏನು ಸೃಷ್ಟಿ ಮಾಡಿದ ಅಂದ್ರೆ ಋತಂಚ ಸತ್ಯಂಚ. ಅವನಿಂದಲೇ ಈ ಪ್ರಪಂಚದಲ್ಲಿರತಕ್ಕಂಥ ಋತ ಮತ್ತು ಸತ್ಯ ಸೃಷ್ಟಿಯಾಯಿತು. ಏನು ಋತ ಅಂದ್ರೆ ಏನು, ಸತ್ಯ ಅಂದ್ರೆ ಏನು? ಋತ ಅಂದ್ರೆ ಯಥಾರ್ಥ ಜ್ಞಾನ, ಸತ್ಯ ಅಂದ್ರೆ ಕೃತಿ, ಯಥಾರ್ಥ ಕೃತಿ. ಅದರಿಂದ ಜ್ಞಾನ ಮತ್ತು ಕರ್ಮ. ಯಥಾರ್ಥ ಜ್ಞಾನವು ಅವನಿಂದ ಬರಬೇಕು. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಕೃಷ್ಣ ಹೇಳಿದ, ನಿಮಗೆ ಜ್ಞಾನ ಬರುವುದು ನನ್ನಿಂದ, ಜ್ಞಾನ ಮರೆತು ಹೋಗುವುದು ನನ್ನಿಂದ, ಜ್ಞಾನ ಬರದೇ ಇರುವುದು ನನ್ನಿಂದ.
ಅದರಿಂದ ಋತಂ ಯಥಾರ್ಥ ಜ್ಞಾನವನ್ನು ಭಗವಂತ ಸೃಷ್ಟಿ ಮಾಡಿದ. ಅಂದರೆ ಯಥಾರ್ಥ ಜ್ಞಾನವನ್ನು ಪ್ರಪಂಚದಲ್ಲಿ ಜ್ಞಾನಿಗಳಿಗೆ ಕೊಟ್ಟ. ಅದರಿಂದ ಸತ್ಯಂಚ ನಮ್ಮಲ್ಲಿ ಇರತಕ್ಕ ಯಥಾರ್ಥ ಜ್ಞಾನ ಅವನ ಕೊಡುಗೆ. ಅದನ್ನೇ ಹೇಳಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಮೇವಚ. ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೋತಿ ಪುರುಷಾದ್ಯಸ್ಮಾತ್ ಸ ಹರಿರೇಕ. ಅದರಿಂದ ಜ್ಞಾನಪ್ರದನಾದವನು, ಜ್ಞಾನಪ್ರದಸ್ಥ ಭಗವಾನ್. ಇದು ನಾರಾಯಣ ಅಂತ ಆಚಾರ್ಯ ಹೇಳಿದ್ರಲ್ಲ, ನಾರಾಯಣ ಅಂತ ಆಚಾರ್ಯ ಹೇಳಿದ್ದು ಶಬ್ದವನ್ನು ಬಳಸಿದ್ದು ಇದಕ್ಕೋಸ್ಕರವೇ. ಅಲ್ಲಿ ಏನಿದೆ, ಋತವನ್ನು ಸತ್ಯವನ್ನು ಸೃಷ್ಟಿ ಮಾಡಿದ ಅಂತ. ನಾರ ಅಂದ್ರೆ ಜ್ಞಾನ, ಅದೇ ಋತ. ಅದಕ್ಕೆ ಅಯನ ಅಂದ್ರೆ ಆಶ್ರಯ ಅವನು. ಅದರಿಂದ ಜ್ಞಾನಕ್ಕೆ ಆಶ್ರಯ ಅವನು, ಅವನಿಂದ ನಮಗೆ ಜ್ಞಾನ ಬಂದದ್ದು. ನಾರ ಅಂದ್ರೆ ಜ್ಞಾನ ಅಂತ ಅನ್ನುವ ಅರ್ಥವನ್ನು ಶಾಸ್ತ್ರಕಾರ ಮಾಡಿ. ನಿರ್ದಿಷ್ಟವಾದ ಜ್ಞಾನ ನರರಲ್ಲಿ ಇರತಕ್ಕಂಥದ್ದು, ಚೇತನದಲ್ಲಿ ಇರತಕ್ಕ ಚೇತನದ ಧರ್ಮ. ನಾರ ಅಂದ್ರೆ ನರ ಅಂದ್ರೆ ಚೇತನ. ಚೇತನದಲ್ಲಿ ಇರತಕ್ಕ ಧರ್ಮ ಯಾವುದು? ಜಡದಲ್ಲಿ ಇಲ್ಲದ ಚೇತನ ಧರ್ಮ ಜ್ಞಾನ. ಅದರಿಂದ ನಾರ ಅಂದ್ರೆ ಜ್ಞಾನ. ಆ ಜ್ಞಾನ ಅವನಕ್ಕೆ ಆಧಾರ ಅವನೇ, ಆಯನ ಆಶ್ರಯ ಅವನೇ, ಅವನಿಂದ ಸಿಗಬೇಕು. ಅದನ್ನೇ ಋತಂಚ, ಜ್ಞಾನ ಕೂಡ ಅವನೇ ಕೊಟ್ಟದ್ದು. ನಾವು ಚೇತನ ಆದರೂ ಕೂಡ ಜ್ಞಾನ ನಮ್ಮ ಸ್ವಾಧೀನ ಅಲ್ಲ, ಅವನು ಜ್ಞಾನವನ್ನು ಕೊಟ್ಟ, ನಮಗೆ ಬಂದ. ಅದನ್ನ ಋತಂ ತಪಸಃ ಅಧ್ಯಜಾಯತ. ಜ್ಞಾನದಿಂದ ಯಥಾರ್ಥ ಜ್ಞಾನ ಬಂತು, ಯಥಾರ್ಥವಾದ ಕೃತಿ ಕರ್ಮ. ಜ್ಞಾನ ಮತ್ತು ಕರ್ಮ, ನಾವು ಮಾಡತಕ್ಕಂತಹ ಸಾತ್ವಿಕ ಕರ್ಮಗಳು, ನಮ್ಮಲ್ಲಿರ್ತಕ್ಕಂತಹ ಸಾತ್ವಿಕ ಜ್ಞಾನ. ಜ್ಞಾನ ಕರ್ಮ ಇದೆರಡು ಭಗವಂತನನ್ನು ತಿಳಿಯುವ ಸಾಧನೆಗಳು. ಅದು ಎರಡೂ ಕೂಡ ಅವನದ್ದೇ ಕೊಡುಗೆ. ಋತಂಚ ಸತ್ಯಂಚ ಅಭೀಧಾತ್ ತಪಸಃ ಅಜಾಯತ. ಅವನಿಂದಲೇ ಇದು ಸೃಷ್ಟವಾಯಿತು, ಜ್ಞಾನ ಮತ್ತು ಕರ್ಮ. ತಥೋ ರಾತ್ರಿ ಅಜಾಯತ. ತಥೋ ರಾತ್ರಿ ಅಜಾಯತ. ರಾತ್ರಿಯೂ ಅಂದ್ರೆ ಜ್ಞಾನ ಕರ್ಮ ಅಂತಂದ್ರೆ, ಜ್ಞಾನ ಕರ್ಮ ಅಂದ್ರೆ ಸೃಷ್ಟಿಯಲ್ಲಿ ನಡೀತಕ್ಕಂಥ ಜೀವನ. ಜೀವನದ ಎರಡು ಮುಖಗಳು, ಎರಡು ಗಾಳಿಗಳು. ಅದು ಸೃಷ್ಟಿಯ ಮುಖ ಆಯಿತು. ಜ್ಞಾನ, ಜ್ಞಾನ ಮಾತ್ರ ಅವನು ಕೊಟ್ಟದ್ದಲ್ಲ ಸೃಷ್ಟಿಯಲ್ಲಿ. ಮತ್ತೆ ತಥೋ ರಾತ್ರಿ, ರಾತ್ರಿಯಿಂದ ಜ್ಞಾನ. ರಾತ್ರಿ ರಜ್ಞಾನಂ ಆಚಾರ್ಯರ ಕೋಶ ಕೊಟ್ಟಿದ್ದಾರೆ ಬೇರೆ ಕಡೆ. ರಾತ್ರಿ ಇದಕ್ಕೆ ಅರ್ಥ ಬರೆಯಲಿಲ್ಲ ಆಚಾರ್ಯ. ಆದರೆ ಆಚಾರ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ಏನು ವೈದಿಕ ಶಬ್ದದ ಅರ್ಥ ಬರೆದಿದ್ದಾರೆ, ಅದರ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಇದಕ್ಕೆ ಅರ್ಥ ಮಾಡಬೇಕು. ಅಜ್ಞಾನವೂ ಅವನಿಂದ ಹುಟ್ಟಿತು, ಜ್ಞಾನ ಅದರಿಂದ ಕರ್ಮ ಅವನಿಂದ ಹುಟ್ಟಿತು. ಅಜ್ಞಾನ ಮತ್ತು ಅಜ್ಞಾನ ಮೂಲಕ ದುಷ್ಕರ್ಮ ಅದು ಅವನಿಂದ ಹುಟ್ಟಿತು. ಅಂದ್ರೆ ಜ್ಞಾನಾಜ್ಞಾನ, ಇದನ್ನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂದ ಮೋಕ್ಷ ಪ್ರದ. ಇದೇ ಸರ್ವಕರ್ತ ಆಚಾರ್ಯ ಹೇಳ್ತಾನೆ. ರಾತ್ರಿ ಅಂದ್ರೆ ಅಜ್ಞಾನವೂ ಅವನದ್ದೇ ಕೊಡುಗೆ. ಮತ್ತ ಸ್ಮೃತಿ ಜ್ಞಾನಂ ಅಪೋಹಲಂಚ, ಎಲ್ಲ ಗೀತೆಯಲ್ಲಿ ಇದೆ. ಅದರಿಂದ ಯಥಾರ್ಥ ಜ್ಞಾನವನ್ನು ಕೊಟ್ಟವಾಮ, ಯಥಾರ್ಥವಾದ ಕರ್ಮವನ್ನು ನಮ್ಮಿಂದ ಮಾಡಿಸುವವ. ಆ ಯಥಾರ್ಥ ಜ್ಞಾನವೂ ಅವನಿಂದ ಬಂದ, ಅಜ್ಞಾನವೂ ಅವನದೇ. ರಾತ್ರಿ ಅಜಾಯತ. ಇನ್ನೊಂದು ಅರ್ಥ ಇದೆ, ಏನು ಅಂದ್ರೆ ಋತಂಚ ಸತ್ಯಂಚ ಅಂದ್ರೆ ಜ್ಞಾನಕರ್ಮ, ತಿಳಿದು ಅನುಷ್ಠಾನ ಮಾಡುವ ಬದುಕು, ಲೈಫ್, ಸೃಷ್ಟಿಕರ್ಮ ಇದು. ಭಗವಂತ ಸೃಷ್ಟಿಯಲ್ಲಿ ಪ್ರಪಂಚದ ಕಾರಣನಾಗಿ ಸೃಷ್ಟಿ ಮಾಡಿ ಇದನ್ನ ಸೃಷ್ಟಿಯನ್ನು ರಕ್ಷಣೆ ಮಾಡಿದ. ಸೃಷ್ಟಿ ಸ್ಥಿತಿ ಮೊದಲನೇ ಅರ್ಥದಲ್ಲಿ ಋತಂಚ ಸತ್ಯಂಚ ಅವನಿಂದ ಹುಟ್ಟಿತು, ಹುಟ್ಟು ಬೆಳೆದು ಬಂತು. ಹಾಗಾಗಿ ಜ್ಞಾನಕರ್ಮ ರೂಪವಾಗಿರ್ತಕ್ಕಂತಹ ಬದುಕು, ಜೀವನ ಸೃಷ್ಟವಾಯಿತು, ಸೃಷ್ಟಿ ಸ್ಥಿತಿ ಆಯಿತು. ಕೊನೆಗೆ ತಥೋ ರಾತ್ರಿ ಅಜಾಯತ, ಕೊನೆ ರಾತ್ರಿಯಿಂದಲೇ ಸಂಹಾರ, ಪ್ರಳಯ, ಅದರ ನಾಶವೂ ಅವನು. ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಅವನಿಂದ ಆಯಿತು. ಜ್ಞಾನಕರ್ಮಗಳನ್ನು ಸೃಷ್ಟಿ ಮಾಡಿದಂತಹ ಭಗವಂತ, ಜ್ಞಾನಕರ್ಮಗಳನ್ನು ನಿಯಂತ್ರಿಸತಕ್ಕಂಥ ಭಗವಂತನೇ. ಅವನಿಂದ ರಾತ್ರಿ ಹುಟ್ಟಿತು ಅಂದರೆ ರಾತ್ರಿಗೆ ಅಭಿಮಾನಿನಿಯಾಗಿರ್ತಕ್ಕಂಥ ದುರ್ಗಾ ರೂಪದ ಸೃಷ್ಟಿ. ದುರ್ಗೆ ಅನಾದಿನಿತ್ಯಳು, ಸೃಷ್ಟಿ ಇಲ್ಲ ಆದರೂ ಕೂಡ ಅವಳಿಗೆ ಸಂಹಾರಕತ್ವ, ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ ಅಂತ ಆಚಾರ್ಯ ಹೇಳಿದ. ದುರ್ಗೆಗೂ ಸೃಷ್ಟಿ ಇದೆ ಅಂದ್ರೆ ಏನು? ಸಂಹಾರ ಕ್ರಿಯೆಯಲ್ಲಿ ತೊಡಗುವಿಕೆಯೇ ಸೃಷ್ಟಿ ಅವಳಿಗೆ. ಆ ಕ್ರಿಯೆ ಸೃಷ್ಟಿಯಾಗಿ ಒಂದು ವಿಶೇಷ ಹುಟ್ಟಿತಲ್ಲ, ಅವಳಲ್ಲಿ ಏನೋ ಒಂದು ವಿಶೇಷ ಹುಟ್ಟಿ, ಏನು ಸಂಹರ್ತೃತ್ವ ರೂಪವಾದ ಕ್ವಾಲಿಟಿ ಹುಟ್ಟಿತಲ್ಲ ಸಂಹಾರ ಕಾಲ, ಅದೇ ಹುಟ್ಟುವುದು ಅಂದ್ರೆ ಏನೋ ಒಂದು ಹೊಸತು ಬಂದು ಸೇರುವುದು, ಹುಟ್ಟುವುದು ಅಂದ್ರೆ. ಈ ಜೀವನಿಗೆ ಅಷ್ಟೇ ಅಲ್ವಾ? ಜೀವ ಹುಟ್ಟಿದ ಅಂದ್ರೆ ಏನು? ಇಲ್ಲದೆ ಇದ್ದ ದೇಹ ಬಂದು ಸೇರಿಕೊಂಡು ಇನ್ನೇ ಹುಟ್ಟಲೇ ಇಲ್ಲ. ಹಾಗಾದ್ರೆ ಹುಟ್ಟುವುದು ಅನ್ನೋದು ನಿಜವಾದ ಅರ್ಥ ಸ್ವರೂಪ ಹುಟ್ಟುವುದು ಅಲ್ಲೇ ಅಲ್ಲ. ಇದರ ಜೀವ ಹುಟ್ಟಿದ ಅಂದ್ರೆ ಹಾಗಾದ್ರೆ ಇಲ್ಲದೇ ಇದ್ದದ್ದು ಒಂದು ಸೇರಿಕೊಳ್ಳುವುದು. ಲಕ್ಷ್ಮಿ ಏನಾಯಿತು? ಪ್ರಳಯ ಕಾಲದಲ್ಲಿ ಸಂಹರ್ತೃತ್ವ ರೂಪವಾದ ಕ್ವಾಲಿಟಿ ಬಂದು ಸೇರಿಕೊಂಡು ಹುಟ್ಟಿದ್ಲು. ಲಕ್ಷ್ಮಿ ಸಂಹರ್ತ್ರಿಯಾಗಿ ಹುಟ್ಟಿದ್ಲು ಅಷ್ಟೇ, ಸಂಹರ್ತೃತ್ವ ಹುಟ್ಟಿತು ಅಂತ. ದುರ್ಗಾಳನ್ನು ಸೃಷ್ಟಿ ಮಾಡಿದ್ದು ಕೂಡ ಅವನೇ. ಆಮೇಲೆ ತಥೋ ರಾತ್ರಿ ಜಾಯತ ತತಃ ಸಮುದ್ರೋ ಅನನ್ನವಃ.
ಸೃಷ್ಟಿಯಾಯಿತು, ಸಂಹಾರವೂ ಅವನಿಂದ, ಸೃಷ್ಟಿಯೂ ಅವನಿಂದ, ಸೃಷ್ಟಿಯಲ್ಲಿ ಜ್ಞಾನ ಕರ್ಮಗಳು ಅವನಿಂದ. ತತಃ ಸಮುದ್ರೋ ಅರ್ಣವಃ, ಸಮುದ್ರ ಅವನಿಂದ. ರಾತ್ರಿ ದುರ್ಗಾರೂಪ ಲಕ್ಷ್ಮೀ ಸೃಷ್ಟಿಯನ್ನು ಹೇಳಿದರು. ಆಮೇಲೆ ಸಮುದ್ರೋ ಅರ್ಣವಃ, ಅದಂತರ ವಾಯುದೇವರು ಬ್ರಹ್ಮದೇವರ ಸೃಷ್ಟಿ ಇದು. ಸಮುದ್ರೋ ಅರ್ಣವಃ ಅನ್ನೋದಕ್ಕೆ ರಾತ್ರಿ ಹುಟ್ಟಿತು, ಸಮುದ್ರ ಹುಟ್ಟಿತು. ಸಮುದ್ರ ಹುಟ್ಟಿತು ಅಂತಂದ್ರೆ ಸಮುದ್ರ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಸಮುದ್ರ ನಮ್ಗೆ ಗೊತ್ತಿರುವಂತಹ ಅರ್ಥ ಒಂದು, ಸಮುದ್ರ ಅಂದ್ರೆ ಸಮುದ್ರ ಇದು ಕಡಲು. ಪ್ರಾಚೀನ ಸಂಸ್ಥೆ ಸಮುದ್ರ ಅಂದ್ರೆ ಆಕಾಶ. ಹಾಗಾದ್ರೆ ಸೃಷ್ಟಿಯಾದಾಗ ಅವನಿಂದಲೇ ಸಮುದ್ರ ಹುಟ್ಟಿತು. ಸಮುದ್ರ ಅಂದ್ರೆ ಆಕಾಶ ಅಂತ. ಅದನ್ನ ಮೊದಲು ಸೃಷ್ಟಿಯಾದ ಯಾವುದರಲ್ಲಿ? ಆತ್ಮನ ಆಕಾಶ ಸಂಭೂತ. ಮೊಟ್ಟ ಮೊದಲು ಸೃಷ್ಟಿಯಾದ ಸಮುದ್ರ ಅಂದ್ರೆ ಆಕಾಶ. ಸಮುದ್ರ ಆಕಾಶ. ಅವನೇ ಆಕಾಶವನ್ನು ಸೃಷ್ಟಿ ಮಾಡಿದ. ಆಕಾಶ ಉಪಲಕ್ಷಿತವಾದ ಸಮಸ್ತ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ, ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಸಮುದ್ರ ಅಂದ್ರೆ ಆಕಾಶ ಅಂತ ಹೇಳಿದೆವು. ಸಮುದ್ರ ಆಕಾಶ ಅದಕ್ಕೆ ಒಂದು ವಿಶೇಷ ಕೊಟ್ಟರು. ಅರ್ಣವಃ. ಅರ್ಣ ಅಂದ್ರೆ ವರ್ಣ. ಅರ್ಣ ಅಂದ್ರೆ ವರ್ಣ. ವರ್ಣಗಳು ಎಲ್ಲಿ ಇರ್ತಾವೋ ಅದು ವರ್ಣವ, ಅದು ಆಕಾಶ. ಅರ್ಣ ಅನ್ನೋದಕ್ಕೆ ವರ್ಣ ಅಂತ ಅರ್ಥ. ಏಕ ಪಂಚಾಶದ ಅರ್ಣಾನಾಂ ಆಚಾರ್ಯ ಪ್ರಯೋಗ. ಅರ್ಣ ಅಂದ್ರೆ ವರ್ಣ. ಅರ್ಣವ ಅಂದ್ರೆ ಅರ್ಣಗಳು, ವರ್ಣಗಳು, ಅಕ್ಷರಗಳಿರುವಂಥದ್ದು, ಶಬ್ದಗಳಿರುವಂಥದ್ದು ಎಲ್ಲಿ ಆಕಾಶದಲ್ಲಿ. ಅದರಿಂದ ಅರ್ಣವಃ ಅಂದ್ರೆ ಅಕ್ಷರಗಳಿಗೆ ಅಧಿಷ್ಠಾನವಾಗಿರತಕ್ಕಂಥ ಆಕಾಶ ಹುಟ್ಟಿತು. ಅಂದರೆ ಆಕಾಶ ಹುಟ್ಟಿತು. ಪಂಚಭೂತಗಳಲ್ಲಿ ಮೊದಲು ಹುಟ್ಟಿದ್ದ ಆಕಾಶ. ಅದರಿಂದ ಆಕಾಶೋಪಲಕ್ಷಿತವಾದ ಸಮಸ್ತ ಪ್ರಪಂಚ ಸೃಷ್ಟಿಯಾಯಿತು. ಇನ್ನೊಂದು ರೀತಿಯಿಂದ ಸಮುದ್ರ ಅಂದ್ರೆ ಸಮುದ್ರ. ಯಾವ ಸಮುದ್ರ ಅದು ಸಮುದ್ರ ಅಂದ್ರೆ ಪ್ರಳಯ ಸಮುದ್ರ. ಪ್ರಳಯದಲ್ಲೇ ಒಂದು ಸಮುದ್ರ ಇದೆ, ಪ್ರಕೃತಿಯ ಸೂಕ್ಷ್ಮ ಸ್ಥಿತಿ. ಅದೇ ಮತ್ತೆ ಅಪಏವ ಸತ್ಯಾದು, ಮೊದಲು ಪ್ರಕೃತಿಯಲ್ಲಿ ಕ್ಷೋಭ ಉಂಟಾದಾಗ ಮೊದಲು ಸೃಷ್ಟಿಯಾಗುವುದು ನೀರು ಅಂತ ಹೇಳ್ತಾರೆ. ಅದರಿಂದ ಮೊಟ್ಟ ಮೊದಲು ಸೃಷ್ಟಿಯಾಗುವುದು ನೀರೇ. ಅದು ಅಂಥ ಮೊದಲು ಪ್ರಳಯ ಸಮುದ್ರವಾಗಿತ್ತು, ಅದು ಸೃಷ್ಟಿಯ ಸಮುದ್ರವಾಯಿತು. ಸೃಷ್ಟಿಯ ಪ್ರಾರಂಭದ ಸ್ಥಿತಿಯಾದ ಜಲರಾಶಿಯಾಯಿತು. ಆವಾಗ ಅರಣ ಅಂದ್ರೆ ನೀರು. ಆವಾಗ ಅರಣ ಅಂದ್ರೆ ವರ್ಣ, ಮತ್ತೊಂದು ಅರಣ ಅಂದ್ರೆ ನೀರು. ನೀರಿಗೆ ಆಶ್ರಯವಾಗಿರತಕ್ಕಂಥ ನೀರು ಅಂದ್ರೆ ಸೃಷ್ಟಿ ಇಚ್ಛೆ ಇರ್ತಕ್ಕ. ಇದನ್ನೇ ನೋಡಿ, ಇಲ್ಲಿ ರಾತ್ರಿ ಮತ್ತು ನೀರು ಹೇಳಿದ್ರು. ಇದನ್ನೇ ನಾಸದಿಯ ಸೂಕ್ತ. ನಾಸದ ಆಸೀತ್ ನೋಸದಾಸೀತ್ ತದಾನಿ ಏನೂ ಇರಲಿಲ್ಲ. ಮತ್ತೆ ಏನಾಯ್ತು? ತಮ ಆಸೀತ್, ರಾತ್ರಿ ಇತ್ತು. ತಮ ಆಸೀತ್ ತಮ ಸಾಗೂಢಮಗ್ರೆ ಅಪ್ರಕೇತಂ ಸರ್ವಂ ಸಲಿಲಮಾ ಇದಂ. ನೀರು ಇತ್ತು, ರಾತ್ರಿ ಇತ್ತು. ಅದನ್ನು ಇಲ್ಲಿ ಹೇಳಿದ್ರು ಸಮುದ್ರ ವರ್ಣವ ರಾತ್ರಿ. ಸೃಷ್ಟಿ ಅದನ್ನು ಬರೇ ಕಡಲೇ. ಮತ್ತೆ ಸಮುದ್ರ, ಆಕಾಶ, ಅನಂತವಾದ ಆಕಾಶ. ಆಕಾಶ ಮಾಲಿನಿಯಾಗಿರ್ತಕ್ಕಂಥ ಲಕ್ಷ್ಮಿ. ಅದರಲ್ಲಿ ವರ್ಣಮಾಲಿನಿ, ವೇದಮಾಲಿನಿಯಾಗಿರ್ತಕ್ಕಂಥ ಲಕ್ಷ್ಮಿ. ವೇದಗಳು ಇದ್ದವು. ವೇದಗಳು ಅಂತ ವೇದಗಿ ಶ್ರುತಿಗೀತೆಯಿಂದ ಭಗವಂತನ ಲಕ್ಷ್ಮಿ ಸ್ತೋತ್ರ ಮಾಡ್ತಾ ಇದ್ಲು. ಇನ್ನೇನೂ ಇರಲಿಲ್ಲ. ಅನಂತವಾದ ಆಕಾಶ. ಆಕಾಶದಲ್ಲಿ ತುಂಬಾ ವರ್ಣಮಾಲಿನಿಯಾಗಿರತಕ್ಕ, ಆಕಾಶ ಮಾಲಿನಿಯಾಗಿರ್ತಕ್ಕ ಲಕ್ಷ್ಮೀ ನಾರಾಯಣರು ಅಷ್ಟೇ. ರಾತ್ರಿಯಲ್ಲಿ ಇನ್ನೇನೂ ಇರಲಿಲ್ಲ. ಇದೊಂದು ಮುಖ. ಸೃಷ್ಟಿಯಾಯಿತು, ಸಮುದ್ರ ಸೃಷ್ಟಿಯಾಯಿತು, ಜಲ, ಆಮೇಲೆ ಸಮುದ್ರ ಆಕಾಶ ಸೃಷ್ಟಿಯಾಯಿತು. ಜಲಮಾಲಿನಿಯಾಗಿರ್ತಕ್ಕಂಥ ವರ್ಣನ ಸೃಷ್ಟಿಯಾಯಿತು. ಆಕಾಶ ಮಾಲಿನಿಯಾಗಿರ್ತಕ್ಕಂಥ ಗಣಪತಿಯ ಸೃಷ್ಟಿಯಾಯಿತು. ಇದು ಸೃಷ್ಟಿಯ ಮೂಲ ದ್ರವ್ಯಗಳಾದ್ರಿಂದ ಇದನ್ನು ಮೊದಲು ಹೇಳಿದ್ದವರು, ಜಲ ಮತ್ತು ಆಕಾಶ. ಮೊದಲೇ ಸೃಷ್ಟಿಯಾದದ್ದು ಗಣಪತಿ ವರ್ಣನಲ್ಲ. ಅದಕ್ಕೆ ಹೇಳ್ತಾರೆ ಸಮುದ್ರ ಧರ್ಣವಾದಧಿ. ಇನ್ನೊಂದು ಅರ್ಥ ಇದೆ. ಸಮುದ್ರ ಅರ್ಣವ ಅಂದ್ರೆ ಸಮುದ್ರಿಕ್ತ, ಸಮುದ್ರೇಕಾದ ಸಮುದ್ರ ಅಂತ. ಉದ್ರಿಕ್ತನಾದ ಪುರುಷ ಅಂತ. ಜೀವರಲ್ಲಿ ಸಮುದ್ರಿಕ್ತನಾದಂಥವ ಅಂದ್ರೆ ವಾಯುದೇವರು ಅಂತ ಅರ್ಥ. ಸಮುದ್ರ ಅಂದ್ರೆ ಜೀವೋತ್ತಮ, ಉದ್ರಿಕ್ತನಾದ ಜೀವ. ಸಮುದ್ರ ಪುರುಷ ಅಂತ ಐದರಲ್ಲಿ ಬರುತ್ತೆ. ಜೀವನಲ್ಲಿ ಉದ್ರಿಕ್ತನಾದವ, ಶ್ರೇಷ್ಠನಾದವ ಅಂದ್ರೆ ವಾಯುದೇವರು ಅಂತ ಅರ್ಥ. ಅವರು ಅರ್ಣವಃ, ವರ್ಣಗಳ ನಿಧಿ. ಸಮಸ್ತ ಶಾಸ್ತ್ರಗಳ ಜ್ಞಾನ ಅವರಲ್ಲಿ ತುಂಬಿರುವಂಥದ್ದು. ಸಪ್ತಮಾತ್ರೆಗಳು ಅಂತ ಹೇಳಿ ಸಮಸ್ತ ಜ್ಞಾನ ನಿಧಿಯಾಗಿರ್ತಕ್ಕಂಥ ವಾಯುದೇವರ ಸೃಷ್ಟಿಯಾಯಿತು. ಸಮುದ್ರ ಧರ್ಣವಾದಧಿ. ವಾಯುದೇವರ ಸೃಷ್ಟಿಯಾದ ಬ್ರಹ್ಮದೇವರ ಸೃಷ್ಟಿ ಹೇಳಿಲ್ಲಲ್ಲಪ್ಪ. ಅಂದ್ರೆ ಸಮುದ್ರ ಧರ್ಣವಾದಧಿ. ಈ ಸಮುದ್ರ ಅರ್ಣವ ಏನು ಹೇಳಿದೆವು ನಾವು? ಗಣಪತಿಯೂ ಹೌದು ಸಮುದ್ರ ಅರ್ಣವ ಅಂದ್ರೆ, ವರ್ಣನೂ ಹೌದು, ವಾಯುದೇವರು ಹೌದು. ಅವರಿಗಿಂತಲೂ ಅಧಿಕ ಶ್ರೇಷ್ಠನಾಗಿರತಕ್ಕ, ಈ ಎಲ್ಲರಿಗಿಂತ ಅಧಿಕಾರದಲ್ಲಿ ಶ್ರೇಷ್ಠನಾಗಿರತಕ್ಕವ ಅವನು ಸಂವತ್ಸರೋಯಾಯದ. ಆ ಭಗವಂತನಿಂದಲೇ ಈ ಇವರೆಲ್ಲರಿಗಿಂತ ಅಧಿಕಾರದಲ್ಲಿ ಅಧಿಕನಾದವ. ವಾಯುದೇವರಿಗೆ ಯೋಗ್ಯತೆಯಲ್ಲಿ ಸಮಾನನಾದ, ಅಧಿಕಾರದಲ್ಲಿ ಅಧಿಕ ಸಮಾನನಿಯೇ ಇವಮೇ. ಅಧಿಕಾರದ ದೃಷ್ಟಿಯಿಂದ ಬ್ರಹ್ಮದೇವರು ವಾಯುದೇವರಿಗೆ ಮಾನ್ಯರು. ಆಚಾರ್ಯರು ದ್ವಾದಶೋತ್ತರದಲ್ಲಿ ಒಂದು ಮಾತು ಹೇಳ್ತಾರೆ ನಾವು, ನಾದಾದಿ ರೂಪದವರವೂರ್ಷ ಪುಷ್ಪ
ತತ್ಪಾದ ಪಂಕಜ ಮಹಾಸನತಾಂ ಅವಾಪ ಶರ್ವಾದಿ ವಂದ್ಯ ಚರಣ. ಬಹಳ ಮಹತ್ವದಿದು. ಯಾಕೆಂದ್ರೆ ನಾವು ತತ್ವವನ್ನು ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಎಲ್ಲೆಲ್ಲೋ ಒಂದೊಂದು ಕಡೆ ಅಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಆಚಾರ್ಯರು. ಶೇಷದೇವರ ಸ್ತೋತ್ರ ಇದೆ. ತತ್ಪಾದ ಪಂಕಜ ಮಹಾಸನತಾಂ ಅವಾಪ ಶರ್ವಾದಿ ವಂದ್ಯ ಚರಣ. ಶರ್ವಾದಿ ವಂದ್ಯ ಚರಣ ಯಾರು? ನಾಗ ಭಗವಂತನ ಹಾಸಿಗೆಯಾದ ಶೇಷ ಯಾರು ಅಂದ್ರೆ ಶರ್ವಾದಿ ವಂದ್ಯ ಚರಣ ಅಂತ, ರುದ್ರಾದಿಗಳಿಂದ ನಮಸ್ಕೃತನಾದವ ಅಂತ. ರುದ್ರನೇ ಶೇಷ ಆಗುವುದಲ್ವ? ಅವರ ಯೋಗ್ಯತೆಯಲ್ಲಿ ಒಬ್ಬರೇ. ಆದರೆ ಪದಕೃತವಾಗಿ ಇವನು ರುದ್ರ ಪದವಿಯಲ್ಲಿದ್ದಾಗ ಶೇಷ ಪದವಿಯಲ್ಲಿದ್ದವನಿಗೆ ರುದ್ರ ನಮಸ್ಕಾರ ಮಾಡಿದೆ. ಯಾಕೆಂದ್ರೆ ಪೋಸ್ಟ್ ದೊಡ್ಡದು. ಒಬ್ಬನು ST/MA ಪಾಸ್ ಆದವನು, ಮತ್ತೊಬ್ಬರು ಪ್ರೊಫೆಸರ್ಗೆ ಅಪಾಯಿಂಟ್ ಆದವ. ಅದೇ ನಾನು MA ಅವನೇ ಪ್ರೊಫೆಸರ್ ಅಪಾಯಿಂಟ್ ಆಗಿದ್ದೀನಿ, ಆಗಿಲ್ಲ, ಪದ್ಯನಿಗೆ ಅಧಿಕಾರ ಇಲ್ಲ. ಹಾಗೆ ರುದ್ರದೇವರು ನಾಗ ಶೇಷವು ಈ ಸ್ವರೂಪದಲ್ಲಿ ಯೋಗ್ಯತೆಯಲ್ಲಿ ಸಮಾನರಾದರೂ ಶೇಷ ಪದವಿಗೆ ಹೋಗಿರತಕ್ಕಂಥವನನ್ನ ರುದ್ರ ಪದವಿಯಲ್ಲಿ ಇರತಕ್ಕಂಥವ್ರು ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಆಚಾರ್ಯ. ಹಾಗೆಯೇ ವಾಯುದೇವರು ಬ್ರಹ್ಮದೇವರು ಯೋಗ್ಯತೆಯಲ್ಲಿ ಸಮಾನರಾದರೂ ಪದವಿಯ ದೃಷ್ಟಿಯಿಂದ ಬ್ರಹ್ಮದೇವರು ದೊಡ್ಡವರು. ಅದನ್ನು ಹೇಳಿದರು. ಸಮುದ್ರಾದ ಅರ್ಣವಾದಧಿ ಜೀವೋತ್ತಮನಾಗಿರತಕ್ಕಂತಹ ಜ್ಞಾನನಿಧಿಯಾಗಿರತಕ್ಕ ವಾಯುದೇವನಿಗಿಂತಲೂ ಅಧಿಕಾರದಲ್ಲಿ ಅಧಿಕನಾಗಿರತಕ್ಕಂತಹ ಸಂವತ್ಸರ ಮೊದಲು ಹುಟ್ಟಿದ. ಸಂವತ್ಸರ ಅಂದ್ರೆ ಚತುರ್ಮುಖ ಬ್ರಹ್ಮ. ಅದು ಬಹಳ ಪ್ರಸಿದ್ಧ. ಅದು ನಾರಾಯಣ ಉಪನಿಷತ್ತು. ಸಂವತ್ಸರ ಅಂದ್ರೆ ಅವನಿಗೆ ಹೆಸರೇ ಸಂವತ್ಸರ ಪುರುಷ. ಸಂವತ್ಸರ ಪುರುಷನಾಗಿರತಕ್ಕಂಥ ಚತುರ್ಮುಖ. ಅವನಿಗೆ ಸಂವತ್ಸರ ಅಂತ ಯಾಕೆ ಹೆಸರು ಅಂದ್ರೆ, ಒಂದು ಅವನ ಕಾಲಕ್ಕೆ ಅಭಿಮಾನಿ, ಕಾಲಾಭಿಮಾನಿಯಾಗಿರ್ತಕ್ಕಂಥ ರೂಪ. ಎರಡನೇದ್ದು ಸಂವತ್ಸರ ಎರಡು ನಿಷ್ಪತ್ತಿ ಇದೆ ಅದಕ್ಕೆ. ಸಂವತ್ಸರ ಅಂದ್ರೆ ಅದನ್ನು ಆಚೀಚೆ ಮಾಡಿ ಸಂವತ್ಸರ ಉಂಟಲ್ಲ, ಆ ವತ್ಸರ ಅಲ್ಲಿ ತು ನಸಾದ್ಮೇಲೆ ಹಾಕಿ ಸಂವತ್ಸರ ಉಂಟಲ್ಲ, ಸಂವಸದ್ರ ತು ಅನ್ನ ಸಾದ ಮೊದಲು ಇದನ್ನು ಮತ್ತೆ ಹಾಕಿ, ಆಗ ಆ ಶಬ್ದ ಸಂವಸದ್ರ ಆಯ್ತು. ಅಂದ್ರೆ ಏನರ್ಥ? ಸಂವಸತ್ ಚೆನ್ನಾಗಿ ವಾಸ ಮಾಡುವವನು, ಅಂದ್ರೆ ಚೆನ್ನಾಗಿ ವಾಸ ಮಾಡುವವನು ಅಂದ್ರೆ ಒಳ್ಳೆ ಬಂಗಲೆಯಲ್ಲಿ ವಾಸ ಮಾಡುವನು ಅಂತ ಅರ್ಥ ಅಲ್ಲ. ಸಂ ಅಂದ್ರೆ ಅತಯ ಪ್ರವಿ ಸಂಭೂಮ ಸಖಹಾಹ ವಿಷ್ಣುವಾಚಕಾಹ. ಸಂ ಅಂದ್ರೆ ಸರ್ವೋತ್ಕೃಷ್ಟನಾಗಿರತಕ್ಕಂಥ ಸಮಸ್ತ ಗುಣಪೂರ್ಣನಾದ ಭಗವಂತ, ಅವನಲ್ಲಿ ನೆಲೆಸಿದವ. ಸಂವಸತ್ ಅಂದ್ರೆ ಭಗವದ್ಭಕ್ತ ಅಂತ. ಅವನಿಗೆ ಸಂವಸದ್ರ ಆನಂದವನ್ನು ಕೊಡ್ತಕ್ಕವರು ಬ್ರಹ್ಮದೇವರು. ಮತ್ತೆ ಸಂವತ್ಸರ ಸಮೀಚೀನರಾದಂತಹ ವತ್ಸ ಅಂದ್ರೆ ಮಕ್ಕಳು. ಬ್ರಹ್ಮದೇವರು ಎಲ್ಲರೂ ಮಕ್ಕಳು. ಬ್ರಹ್ಮದೇವರು ಶಿಷ್ಟ ಸಮಸ್ತ ಜೀವಗಳಿಗೆ ಅವರ ಅಭಿಮಾನಿ, ಜೀವಕರಾಭಿಮಾನಿ. ಸಮೀಚೀನರಾದಂತಹ ವತ್ಸರಗಳಿಗೆ ಸುಖವನ್ನು ಕೊಡ್ತಕ್ಕವರು. ಮತ್ತು ಕಾಲಕ್ಕೆ ವತ್ಸರ ರೂಪವಾದ ಕಾಲಕ್ಕೆ ನಿಯಾಮಕ. ಈ ಎಲ್ಲ ಕಾರಣಗಳಿಂದ ಸಂವತ್ಸರ ಶಬ್ದವಾಚ್ಯನಾದ ಚತುರ್ಮುಖನು ಅವನಿಂದ ಹುಟ್ಟಿದ. ವಾಯುದೇವರು ಅವನಿಂದ ಹುಟ್ಟಿದರು. ಆಕಾಶ ನೀರು ಅವನಿಂದ ಹುಟ್ಟಿತು. ಗಣಪತಿ ವರ್ಣಾದೇವತೆಗಳು ಅವನಿಂದ ಸೃಷ್ಟಿಸಿದರು. ಹೀಗೆ ಸೃಷ್ಟಿ. ಅದೇ ಸ್ರಷ್ಟಾರಂ ಸರ್ವಲೋಕಾನ ಅಂತ ಸುಳು ಕೊಟ್ಟದ್ದಾಚಾರ. ಸರ್ವಲೋಕ ಸ್ರಷ್ಟಾರನಾದ ನಾರಾಯಣನ ಉಲ್ಲೇಖ ಇದೆಯದಲ್ಲಿ ಸ್ವಲ್ಪ ಹುಡುಗ್ರಿ. ತತಃ ಸಮುದ್ರೋ ಅರ್ಣಮಃ ಸಮುದ್ರಾದರ್ಣವಾದಧಿ ಸಂವತ್ಸರೋ ಅಜಾಯತ. ಸಂವತ್ಸರ ಅವನು ಸಂವತ್ಸರ ನಿಯಾಮಕನ, ಚತುರ್ಮುಖ ಕಾಲ ನಿಯಾಮಕನಾಗಿ ಏನ್ ಮಾಡ್ತಾನೆ ಅವನು? ಅಹೋರಾತ್ರಾಣಿ ವಿದಧತ್, ಅಹೋರಾತ್ರಾಣಿ ವಿದಧತ್ ವಿಶ್ವಸ್ಯ ಮಿಷತೋ ವಶೀ. ಅಹೋರಾತ್ರಾಣಿ ವಿದಧತ್, ಹಗಲು ರಾತ್ರಿಗಳನ್ನು ನಿರ್ಮಿಸಿ ಸಂವತ್ಸರವನ್ನು ನಿರ್ಮಿಸಿದಂತೆ ಚತುರ್ಮುಖ. ಹಗಲು ರಾತ್ರಿ ಅಂತಂದ್ರೆ ಈ ಹಗಲು ರಾತ್ರಿ ಹೌದು. ಮತ್ತೊಂದು ಹಗಲು ರಾತ್ರಿ ಏನು ಗೊತ್ತೋ? ನಾರಾಯಣ ಉಪನಿಷತ್ನಲ್ಲಿದೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಹೋರಾತ್ರೇ ಪಾರ್ಶ್ವೇ. ಹಗಲು ರಾತ್ರಿ ಅಂತ. ಅಹಹ ಅಂದ್ರೆ ಪುರುಷ, ರಾತ್ರಿ ಅಂದ್ರೆ ಕಾಲ. ಪುರುಷ ಕಾಲ, ಪುರುಷ ಅದು ಎರಡೂ ಕೂಡ ಪುರುಷ ಮಾನಿನಿ, ಪುರುಷ ಅಭಿಮಾನಿ ಚತುರ್ಮುಖನೇ, ಕಾಲಮಾನಿ ಚತುರ್ಮುಖನೇ. ಅಹೋರಾತ್ರಾಣಿ ಅಂದ್ರೆ ಚತುರ್ಮುಖನ ಪುರುಷ ನಿಯಾಮಕ ರೂಪ, ಕಾಲ ನಿಯಾಮಕ ರೂಪ. ಅನೇಕ ಪುರುಷ ನಿಯಾಮಕ ಜೀವಾಭಿಮಾನಿಯಾಗಿ ಜೀವನಲ್ಲಿ, ಕಾಲಾಭಿಮಾನಿಯಾಗಿ ಕಾಲದಲ್ಲಿ ನಿಂತು ಈ ಹಗಲು ರಾತ್ರಿಗಳನ್ನು ಪರಿವರ್ತಿಸತಕ್ಕಂಥ ಚತುರ್ಮುಖನ ಒಂದು ಅಪೂರ್ವ ಕ್ರಿಯೆ. ಅಹೋರಾತ್ರಾಣಿ ವಿದಗತ್ ವಿಶ್ವಸ್ಯ ಮಿಷತಃ ವಶಿ. ಚತುರ್ಮುಖನೂ ಹೌದು, ಚತುರ್ಮುಖನ ಸೃಷ್ಟಿ ಮಾಡಿದ ಭಗವಂತನೂ ಹೌದು. ವಿಶ್ವಸ್ಯ ಮಿಷತಃ, ಮಿಷತಃ ಅಂದ್ರೆ ಉನ್ಮೇಷ, ಕಣ್ಣೆವೆ ಇಕ್ಕಿ ಮುಚ್ಚುವ ಅಂದ್ರೆ ಜೀವ ಸಂಚಾರ ಇರತಕ್ಕಂಥ ಚೇತನ, ಈ ದೇಹದೊಳಗಿರತಕ್ಕಂಥ ವಿಶ್ವಸ್ಯ ಸಮಸ್ತ ಜೀವಕ್ಕೂ ವಶಿ ನಿಯಾಮಕ, ಅದನ್ನು ವಶದಲ್ಲಿ ಇಟ್ಟುಕೊಂಡವ. ಇವನು ಜೀವ ನಿಯಾಮಕ, ಚತುರ್ಮುಖನೂ ಹೌದು, ಎಲ್ಲ ಜೀವ ನಿಯಾಮಕನಾಗಿ ಎಲ್ಲರೊಳಗೂ ಇರತಕ್ಕವ, ಚತುರ್ಮುಖನ ಒಳಗಿರತಕ್ಕ ಭಗವಂತನೂ ಹೌದು. ಹೀಗೆ ಹಗಲು ರಾತ್ರಿಗಳನ್ನು ಹೇಗೆ ಮಾಡಿದ ಅಂದ್ರೆ ಸೂರ್ಯ ಚಂದ್ರ ವಸೌಧಾತ ಯಥಾಪೂರ್ವಂ ಅಕಲ್ಪಯತ್. ಸೂರ್ಯ ಚಂದ್ರರನ್ನು ಸೃಷ್ಟಿ ಮಾಡಿದಪ್ಪ, ಸೂರ್ಯಚಂದ್ರ ಸೃಷ್ಟಿ ಮಾಡಿ ಹಗಲು ರಾತ್ರಿ ಮಾಡಿದ.
ಅದು ಯಥಾಪೂರ್ವ ಈ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. ಹಿಂದಿನ ಸೃಷ್ಟಿಯಲ್ಲೂ ಇತ್ತು, ಈ ಸೃಷ್ಟಿಯಲ್ಲೂ ಇದೆ, ಮುಂದಿನ ಸೃಷ್ಟಿಯಲ್ಲಿ ಯಥಾಪೂರ್ವ ಹಿಂದೆ ಎಂದೆಂದೂ ಎಲ್ಲ ಸೃಷ್ಟಿಯಲ್ಲೂ ಮೊದಲು ಪ್ರಳಯ, ಆಮೇಲೆ ಸೂರ್ಯಚಂದ್ರನ ಸೃಷ್ಟಿ, ಹಗಲು ರಾತ್ರಿ, ಕಾಲಮಾನಿನಿಯಾಗಿರ್ತಕ್ಕಂಥ ಚತುರ್ಮುಖ, ಜೀವಮಾನಿಯಾಗಿ ಚತುರ್ಮುಖ, ಇದೆಲ್ಲವೂ ಯಥಾಪೂರ್ವಂ ಅಕಲ್ಪೈತ ಸೃಷ್ಟಿ. ವೇದಾಧ್ಯಯನ ಮಾಡಿದರೆ ಅವರಿಗೆ ಮನೆವಾಳ್ತೆ ಎರಡಕ್ಕೂ ತೊಂದರೆ ಆಗುತ್ತೆ, ಪರಸ್ಪರ ಯಾವುದೋ ಒಂದಕ್ಕೆ ಇಂಜಸ್ಟಿಸ್ ಆಗುತ್ತೆ. ವೇದಾಧ್ಯಯನ ಮಾಡ್ತಾ ಕೂತ್ಕೊಂಡ್ರೆ ಮನೆ ಕೆಲಸ ಕೆಡುತ್ತೆ, ಮನೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ವೇದಾಧ್ಯಯನ ಸಾಗೋದಿಲ್ಲ. ಅದರಿಂದ ಎರಡು ದೋಣಿಯಲ್ಲಿ ಸಾಗಬೇಡಿ. ನಿಮಗೆ ವೇದಾಧ್ಯಯನ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ನೀವು ಚೆನ್ನಾಗಿ ಮನೆವಾಳ್ತೆ ಮಾಡಿದ್ರೂ ಉಂಟು. ದೇವರು ಅದನ್ನು ಗುರುತಿಸಬಲ್ಲ. ವೇದ ಓದಿಲ್ಲ ಅಂತ ಪನಿಷ್ಮೆಂಟ್ ಮಾಡೋದಿಲ್ಲ ಅದು ಶಾಸ್ತ್ರ. ಯಾರಿಗೆ ಮನೆವಾಳ್ತೆಯಲ್ಲಿ ಆಸಕ್ತಿ ಇಲ್ಲ ಅವರು ವೇದಾಧ್ಯಯನ ಮಾಡೋದು, ಅದು ಬೇರೆ ವಿಷಯ. ಆದರೆ ಎರಡೂ ಕಡೆಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಬರುವುದಿಲ್ಲ. ಎರಡು ದೋಣಿಯಲ್ಲಿ ಕಾರ್ಯಕ್ರಮ ಆಗುತ್ತೆ, ಅದು ಇಲ್ಲ ಇದು ಇಲ್ಲ ಅಂತಾಗುತ್ತೆ. ಅದರಿಂದ ಹೆಣ್ಮಕ್ಕಳಿಗೆ ಅವರ ಮನೆವಾಳ್ತೆಯೇ ಅವರ ಅನುಷ್ಠಾನ. ವಾಸ್ತವಿಕವಾಗಿ ಅವರಿಗೆ ಯಾವುದೇ ಒಂದಕ್ಕೆ ವಿಶೇಷವಾದ ಮಂತ್ರ ಜಪ ಯಾವುದನ್ನೂ ಹೇಳುವುದಿಲ್ಲ ಶಾಸ್ತ್ರಕಾರ. ಇದೆಲ್ಲ ಆಧಾರಿತ ಸ್ತ್ರೀ ಜಪ ಕ್ರಮ ಅಂತ ಎಲ್ಲ ಪುಸ್ತಕ ಪ್ರಿಂಟ್ ಆಗಿವೆ, ಎಲ್ಲ ಬೋಗಸ್ಸು. ಸ್ತ್ರೀಯರು ಜಪ ಮಾಡಬೇಕು ಅನ್ನೋದೇ ಬೋಗಸ್ಸು. ಶಾಸ್ತ್ರ ಪ್ರಾಚೀನ ಶಾಸ್ತ್ರವಿದೆ. ಯಾಕಂದ್ರೆ ಜಪ ಅನ್ನೋದು ವೇದಾಧ್ಯಯನ ಮಾಡುವರು ಇರುವಂತ ಸ್ತ್ರೀಯರು ಉಪದೇಶ ತಗೊಂಡೇ ಮಾಡಬಹುದು. ಅದೇ ಹೇಳಿದ್ರೆ ನಿಜವಾಗಿ ಇಷ್ಟು ಮಂತ್ರಗಳನ್ನು ಜಪಿಸಬೇಕು, ಏನೋ ಊಹಿಸಿಕೊಂಡು ಧಾರಣೆ ಮಾಡಬೇಕು, ಅವರು ಸ್ನಾನ ಮಾಡೋ ಮಂತ್ರಗಳು. ನನಗೊಬ್ಬರು ಹೆಣ್ಮಗಳು ಒಂದು ಪುಸ್ತಕ ಕೊಟ್ಟರು, ತಪ್ಪಿದ್ರೆ ತಿದ್ದುಕೊಡ್ರಿ ಅಂತ. ನಾನು ಧಾರಣೆ ಆಗಬೇಕು, ಅಷ್ಟು ಮಂತ್ರ ನನಗೆ ಬರೋದಿಲ್ಲ. ಅವರು ಈ ಪರಿಶೇಚನ ಮಂತ್ರ ಅಂತ 3 ಪುಟ ಬರ್ಕೊಂಡಿದ್ದಾರೆ. ಅದು ಅನ್ನ ಬಳಸಿದ್ದು ಹರಿಸುತ್ತೆ ಅಷ್ಟು ಮಂತ್ರ ಮುಗಿಯುವಾಗ. ಏನು ಅತಿರೇಕಗಳಿವೆಲ್ಲ ಅದು ನಾನು ಪರಿಶೇಚನೆ ಮಾಡೋ ಯಾವ ಗಂಡಸು ಅಷ್ಟು ಹೊತ್ತು ಮಂತ್ರ ಹೇಳುವುದನ್ನು ನಾನು ನೋಡಿಲ್ಲ, ನನಗೂ ಕಲಿಸಿಲ್ಲ ನಮ್ಮ ಹಿರಿಯರು. ಅವರು 3 ಪುಟ ಬರೀ ಪರಿಶೇಚನ ಮಂತ್ರ ಇದೆ. ಇಷ್ಟು ಪರಿಶೇಚನೆ ಮಾಡಿದ್ರೆ ಅನ್ನನ ಹರಿಸಿ ಹೋಗುತ್ತೆ. ವಿಚಿತ್ರವಾದ ಅತಿರೇಕಗಳೆಲ್ಲ ಇದೆ ನಮಗೆ ಅನುಷ್ಠಾನದಲ್ಲಿ. ಯಾವ ನಿರ್ಬಂಧವನ್ನ ಹೆಣ್ಮಕ್ಳಿಗೆ ಹಾಕಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಮನೆವಾಳ್ತೆಯೇ ಅವರ ಅನುಷ್ಠಾನ ಅಂತ. ಇದಕ್ಕೋಸ್ಕರ ಬೇರೆ ಒತ್ತಡ ಹಾಕಿ ಇಂಥ ಅನುಷ್ಠಾನಗಳು ಅವರ ಮೇಲೆ ಹೇಳಿ ತೊಂದರೆ ಕೊಡಬಾರದು. ಅದು ಯಾರಿಗೆ ಇದೆಲ್ಲ ಅನುಷ್ಠಾನ ಮಾಡೋ ಅವಕಾಶ ಇದೆ, ಸಾಂಸಾರಿಕ ಬಂಧನಗಳಿಲ್ಲ, ಅವರು ಅಧ್ಯಾಯ ಬ್ರಹ್ಮವಾದಿನಿಯರಾಗಿ ಮಾಡಬಹುದು, ವೇದಾಧ್ಯಯನ ಕೂಡ ಮಾಡಬಹುದು, ಬೇರೆ ವಿಷಯ. ಆದರೆ ಎಲ್ಲಿ ವೇದಾಧ್ಯಯನ ಇಲ್ಲ ಅವರಿಗೆ ಇಂಥದ್ದನ್ನೆಲ್ಲ ಹೇಳಬೇಕಾಗಿಲ್ಲ. ಅವರಿಗೆ ಅನುಸಂಧಾನ ಮಾತ್ರ, ಭಗವಂತನ ಗುಣಾನುಸಂಧಾನ, ನಾಮಸ್ಮರಣೆ, ಭಗವಂತನ ಕಥಾಶ್ರವಣದಿಂದ ವೈದಿಕ ಪಾಕ ಅದಿಲ್ಲದೆ ಮಂತ್ರ ಹೇಳಿ ಅನುಭವ ಗಂಡಸರಾದ ಮುಖ್ಯ ಬೇಕಾದ ಅನುಸಂಧಾನದಲ್ಲಿ ಯಾರಿಗೂ ನಿಷೇಧ ಮಾಡಿಲ್ಲ. ಆದರೆ ಹೊರಗಿನ ಕ್ರಿಯೆಗಳಲ್ಲಿ ಒತ್ತಡ ಹಾಕ್ತಾರೆ. ವೇದ ಮಂತ್ರವನ್ನು ಇಂಥ ಹೇಳಬೇಕು ಸ್ನಾನದಲ್ಲಿ, ಏನಿಲ್ಲಪ್ಪ ಅಂತ ಸರ್ವಲೋಕ ಸೃಷ್ಟಾನಾದ ಭಗವಂತನ ಮನಸ್ಸನ್ನು ಚಿಂತಿಸುವುದಕ್ಕೆ ಏನಾದರೂ ಬಾಧಕ ಉಂಟು ಹೆಣ್ಮಕ್ಳು. ಇವು ಹೇಳಿದ ಎಲ್ಲಾ ವಿಷಯವನ್ನು ಮಾನಸಿಕವಾಗಿ ಮಾಡಬಹುದು. ಮಂತ್ರ ಉಪದೇಶ ಅಂತ ಹೇಳ್ಬೇಡಿ ಅಷ್ಟೇ. ಸ್ನಾನದಲ್ಲಿ ಮಂತ್ರ ಹೇಳುವಂತಹದ್ದನ್ನು ಇದನ್ನೆಲ್ಲ ಹೇಳ್ಬಹುದು. ಅದನ್ನು ಉದ್ರುದಾಸಿ ವರಾಹಣ ಅನ್ನುವಂಥದ್ದನ್ನು ಹೇಳಬಹುದು, ಬಿದ್ದು ಬಿಡಬಹುದು. ವರಾಹ ರೂಪಿಯಾದ ಭಗವಂತ ಉದ್ಧಾರ ಮಾಡಿದವರು ನಿಯ ಮೃತಿಗೆ ಅಂತ ಅನುಸಂಧಾನ ಮಾಡಿ ಸಾಕಲ್ಲ. ಮುಖ್ಯ ಅನುಸಂಧಾನವೇ ಅಲ್ಲ, ನಮಗೂ ಆ ಅನುಸಂಧಾನ ಇದ್ದರೆ ಶ್ಲೋಕ ಹೇಳಿ ಅನ್ನುತ್ತೇವೆ. ಹೀಗೆ ಈ ಸ್ನಾನದ ಅನುಸಂಧಾನ ಎಲ್ಲರಿಗೂ ವೇದದ ಉಪದೇಶದೊಳಗೆ ವೇದ ಮಂತ್ರವನ್ನು ಉಚ್ಚಾರ ಮಾಡಿ ಹೇಳತಕ್ಕಂಥದ್ದು. ಭಗವಂತನ ಅನುಸಂಧಾನ ಪ್ರತಿಕ್ರಿಯೆಯಲ್ಲಿ ಇರಬೇಕು ಅನ್ನೋದು ಹೆಂಗಸರಿಗೆ ಗಂಡಸರಿಗೆ ಮನುಷ್ಯ ಮಾತ್ರಕ್ಕೆ ಅದು ಯಾವ ಜಾತಿ ವರ್ಣ ಲಿಂಗ ಯಾವ ಭೇದವೂ ಇಲ್ಲ. ಭಗವಂತನ ಅನುಸಂಧಾನ ನಮ್ಮ ಪ್ರತಿಕ್ರಿಯೆಯಲ್ಲಿ ಇರಬೇಕು ಅನ್ನೋದು ಮನುಷ್ಯ ಮಾತ್ರದ ಧರ್ಮ. ಅಧಿಕಾರ ಇದ್ದವರು ವೇದ ಮೂಲಕ ಅನುಸಂಧಾನ ಮಾಡ್ತಾರೆ, ಇಲ್ಲದೇ ಇದ್ದರೆ ವೇದವನ್ನು ಬಿಟ್ಟುಬಿಟ್ಟು ಬರೀ ಅನುಸಂಧಾನ. ಹೀಗೆ ಸ್ನಾನದ ವಿಧಿಯನ್ನ ನಾವು ಸಂಕ್ಷಿಪ್ತವಾಗಿ ನೋಡಿದಂಗಾಯಿತು. ಸಿಂಚೇತ ಪುರುಷ ಸೂಕ್ತೇನ, ಕೊನೆಗೆ ಪ್ರಣವೇನ ಉತ್ಥಿತ ತತಃ ಸಿಂಚೇತ ಪುರುಷ ಸೂಕ್ತೇನ, ಪುರುಷ ಸೂಕ್ತದಿಂದ ತನಗೆ ತಾನೇ ಅಭಿಷೇಕ ಮಾಡಿಕೊಳ್ಳುವುದು. ಅದನ್ನ ಹೇಗೆ ಮಾಡಬೇಕು ಅಂದರೆ ಸ್ವದೇಹಸ್ಥಂ ಹರಿಂ ಸ್ಮರನ್. ನನಗೆ ಅಭಿಷೇಕ ಅಲ್ಲ, ಅದು ನನ್ನ ದೇಹದ ಒಳಗಿರತಕ್ಕ ಬಿಂಬರೂಪಿಯಾದ ಭಗವಂತನಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೇನೆ. ದೇಹದೊಳಗೆ ಬಿಂಬರೂಪಿ ಭಗವಂತ ಅಷ್ಟೇ ಅಲ್ಲ, ನನ್ನ ಅನ್ನಮಯ ಕೋಶದಲ್ಲಿ ಅನ್ನಮಯ ನಾಮಕನಾಗಿದ್ದಾನೆ, ಪ್ರಾಣಮಯ ಕೋಶದಲ್ಲಿ ಪ್ರಾಣಮಯ ನಾಮಕನಾಗಿದ್ದಾನೆ, ಮನೋಮಯ ಕೋಶದಲ್ಲಿ ಮನೋಮಯ ನಾಮಕನಾಗಿದ್ದಾನೆ, ವಿಜ್ಞಾನಮಯ ಕೋಶದಲ್ಲಿ ವಿಜ್ಞಾನಮಯ ನಾಮಕನಾಗಿದ್ದಾನೆ, ಆನಂದಮಯ ಕೋಶದಲ್ಲಿ ಆನಂದಮಯ ನಾಮಕನಾಗಿದ್ದಾನೆ, ನನ್ನ ಹೃದಯದಲ್ಲಿ ಆತ್ಮನಾಮಕನಾಗಿದ್ದಾನೆ, ನನ್ನ ಜೀವ ಸ್ವರೂಪದ ಹೃದಯ ಈ ದೇಹದ ಮಧ್ಯಭಾಗದಲ್ಲಿ ಜೀವ ಸ್ವರೂಪದ ಒಳಗೆ ಅಂತಾತ್ಮ ನಾಮಕನಾಗಿದ್ದಾನೆ. ಹೀಗೆ ಅನೇಕ ರೂಪಗಳಿಂದ ಸಹಸ್ರ ರೂಪಗಳಿಂದ 72,000 ರೂಪಗಳಿಂದ 72,000 ನಾಡಿಗಳಲ್ಲಿದ್ದಾನೆ. 360 ರೂಪಗಳಿಂದ 360 ಅಸ್ಥಿಗಳಲ್ಲಿದ್ದಾನೆ, 360 ರೂಪಗಳಿಂದ 360 ಮಜ್ಜೆಗಳಲ್ಲಿದ್ದಾನೆ, 360 ರೂಪಗಳಿಂದ 360 ಸಂಧಿಗಳಲ್ಲಿದ್ದಾನೆ. ಹೀಗೆ ಒಂದು ದೇಹದೊಳಗೆ ಲಕ್ಷ ರೂಪಗಳಿಂದ ಇರುವ ಭಗವಂತನಿಗೆ ಅಭಿಷೇಕ ಇದೆ ತಿಳ್ಕೊಂಡು ಪುರುಷ ಸೂಕ್ತದಿಂದ ತಲೆಗೆ ಸೇಚನ ಮಾಡಿಕೊಂಡು ಆಮೇಲೆ ತಲೆ ಒರೆಸಿಕೊಳ್ಳುವುದು. ಇದಿಷ್ಟು ಸಮಗ್ರವಾದ ಸ್ನಾನದ ಒಂದು ಚಿತ್ರ. ನಾವು ಮನೆಯಲ್ಲೇ ಮಾಡೋದಾದರೂ ಸರಿ,
ಮುಖ್ಯವಾಗಿ ಇದರಲ್ಲಿ ಆಚಾರ್ಯ ಹೇಳಿದ್ದು ಮನಸ್ಸಿನ ಸ್ನಾನ. ಇದನ್ನು ಗಮನಿಸಬೇಕು. ದೇಹವನ್ನು ತೊಳೆಯುವುದರ ಜೊತೆಗೆ ಮನಃಶುದ್ಧಿ, ಮನಸ್ಸನ್ನ ಭಗವಂತನ ನೆಲೆಗೊಳಿಸಿಕೊಂಡು ಪವಿತ್ರವಾದ ಯಾವುದೇ ಕೆಟ್ಟ ಯೋಚನೆ ಮನಸ್ಸಲ್ಲಿ ಬಾರದಂತೆ ಎಚ್ಚರ ವಹಿಸುವುದೇ ನಿಜವಾದ ಸ್ನಾನ ಅನ್ನೋದನ್ನು ಆಚಾರ್ಯ ಹೇಳಿದ್ದನ್ನು ನಾವು ಗಮನಿಸಿದರೆ ಸ್ನಾನದ ಒಂದು ವಿಧಿ ನಾವು ತಿಳಿದ ಹಾಗಾಯಿತು. ಸ್ನಾನ ಆದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ಸಂಧ್ಯಾವಂದನೆಯ ವಿಷಯ, ಅದನ್ನ ಬಹಳ ಸಂಕ್ಷಿಪ್ತವಾಗಿ ಸಂಧ್ಯಾವಂದನೆಯ ಬಗ್ಗೆ ಕೆಲವು ಸೂಚನೆಗಳನ್ನು ಕೊಡ್ತಾರೆ. ಅದನ್ನ ನಾವು ದಿವಸ ನೋಡೋಣ. ಅಲ್ಲಿ ತನಕ ಸ್ವಸ್ತಿ.